Hello dear students, welcome to Sing Style of Maths. So ಇವತ್ತಿನ ಚಾಪ್ಟರ್ ಬಂದ್ಬಿಟ್ಟು ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್. ಕ್ಲಾಸ್ 11th NCERT ಮ್ಯಾಥ್ಸ್ ಅಲ್ಲಿ ನಿಮಗೆ 7th ಚಾಪ್ಟರ್ ಇತ್ತು ಓಲ್ಡ್ ಸಿಲೆಬಸ್ ಅಲ್ಲಿ. ನ್ಯೂ ಸಿಲೆಬಸ್ ಅಲ್ಲಿ ಬಂದ್ಬಿಟ್ಟು ದಿಸ್ ಇಸ್ ಯುವರ್ 6th ಚಾಪ್ಟರ್ ಆಕ್ಚುಲಿ. ಓಕೆ, ಸೊ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ನ ತಿಳ್ಕೊಳೋದಕ್ಕಿಂತ ಮುಂಚೆ ಓಕೆ ನಿಮಗೆ ಪ್ರಿನ್ಸಿಪಲ್ ಗೊತ್ತಿರಬೇಕು. ಒಂದು ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂತ ಹೇಳ್ತೀವಿ, ಅದನ್ನು ಫಂಡಮೆಂಟಲ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂತಲೂ ಕರೀತಾರೆ. ಓಕೆ, ಸೊ ಬೇಸಿಕಲಿ ಚಾಪ್ಟರ್ ನೇಮ್ನ ಅರ್ಥ ಮಾಡ್ಕೊಳ್ಳಿ. ಪರ್ಮುಟೇಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ ಅಬೌಟ್ ಅರೇಂಜ್ಮೆಂಟ್. ಓಕೆ, ಇಟ್ಸ್ ಆಲ್ ಅಬೌಟ್ ಅರೇಂಜ್ಮೆಂಟ್ ಆಫ್ ಆಬ್ಜೆಕ್ಟ್ಸ್. ದಿಸ್ ಈಸ್ ಕಾಂಬಿನೇಷನ್ ಈಸ್ ಆಲ್ ಅಬೌಟ್ ಸೆಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಇನ್ನೂ ಡೀಟೇಲ್ ಆಗಿ ನಾವು ಕಮಿಂಗ್ ಲೆಕ್ಚರ್ಸಲ್ಲಿ ತಿಳ್ಕೊಳೋಣ. ಬಟ್ ಫಾರ್ ನೌ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅರೇಂಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಪರ್ಮುಟೇಷನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅರ್ಥ. ಅಲ್ಲಿಗೆ ಸೆಲೆಕ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಕಾಮನ್ ಸೆನ್ಸ್ ಇಟ್ಸ್ ಅಬೌಟ್ ಕಾಂಬಿನೇಷನ್ಸ್ ಅಂತ ಗೊತ್ತಿರಲಿ. ಓಕೆ, ಸೊ ದಿಸ್ ಈಸ್ ಜಸ್ಟ್ ಓವರ್ ವ್ಯೂ ಆಫ್ ದ ಚಾಪ್ಟರ್. ಓಕೆ, ಇನ್ನೂ ಡೀಟೇಲ್ ಆಗಿ ಪರ್ಮುಟೇಷನ್ ಅರೇಂಜ್ಮೆಂಟ್ ಅಂದರೆ ಯಾವ ರೀತಿ ಅರೇಂಜ್ಮೆಂಟ್ಸು, ಏನೇನು ಕಂಡೀಷನ್ಸ್ ಇರುತ್ತೆ, ಏನೇನು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅಥವಾ ಯಾವ ಕಂಡೀಷನಲ್ಲಿ ಇದ್ದಾಗ ಹೇಗೆ ಪರ್ಮುಟೇಷನ್ನ ಕಂಡುಹಿಡಿಯೋದು, ಅರೇಂಜ್ಮೆಂಟ್ಸ್ ಎಷ್ಟು ಆಗಬಹುದು ಅನ್ನೋದು ಕಂಡುಹಿಡಿಯೋದು, ಅದೆಲ್ಲ ಕೂಡ ನಾವು ಕಮಿಂಗ್ ಲೆಕ್ಚರಲ್ಲಿ ತಿಳ್ಕೊಳ್ಳೋಣ. ಓಕೆ, ಆ್ಯಂಡ್ ಮೀನ್ ವೆಲ್ ಕಾಂಬಿನೇಷನ್ ಆಲ್ಸೋ ವಿ ವಿಲ್ ಬಿ ಲರ್ನಿಂಗ್ ಇನ್ ದ ಅಪ್ಕಮಿಂಗ್ ಲೆಕ್ಚರ್ಸ್. ಓಕೆ, ಸೊ ಫಾರ್ ನೌ ಇದು ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಎರಡೂ ಅರ್ಥ ಆಗೋದಕ್ಕಿಂತ ಮುಂಚೆ ನಿಮಗೆ ಒಂದೇನು ಗೊತ್ತಿರಬೇಕು ಅಂದರೆ ಯು ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ fundamental principle of counting. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಥವಾ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ಅಂತಲೂ ಕರೀತಾರೆ. ಇನ್ನು ಕೆಲವು ಕಡೆ ಇದರಲ್ಲಿ ಎರಡು ಪ್ರಿನ್ಸಿಪಲ್ಸು ಅಂತೇಳಿ, ಒಂದು ಮಲ್ಟಿಪ್ಲಿಕೇಶನ್ನು ಒಂದು ಅಡಿಷನ್ ಅಂತ ಹೇಳ್ತಾರೆ. ಓಕೆ, ಸೊ ವಾಟ್ ಯು ಆರ್ ಗೋಯಿಂಗ್ ಟು ಲರ್ನ್, ಇದನ್ನು ನಾನು ನಿಮಗೆ ಈ ಎಕ್ಸಾಂಪಲ್ ಥ್ರೂ ಹೇಳ್ಕೊಡ್ತೇನೆ ನೋಡಿ. ಸಪೋಸ್ ಯು ಆರ್ ಹ್ಯಾವಿಂಗ್ 3 ಟಿಫಿನ್ ಬಾಕ್ಸ್. ಓಕೆ, ಟಿಫಿನ್ ಬಾಕ್ಸ್ ಅನ್ಕೊಳ್ಳೋಣ. ದಿಸ್ ಇಸ್ ಬ್ಲೂ ಕಲರ್ ಬಾಕ್ಸ್ ಆ್ಯಂಡ್ ಯು ಆರ್ ಹ್ಯಾವಿಂಗ್ ಒನ್ ಮೋರ್ ಪಿಂಕ್ ಕಲರ್ ಆ್ಯಂಡ್ ದಿಸ್ ಈಸ್ ಒನ್ ಮೋರ್ ಬಾಕ್ಸ್ ರೆಡ್ ಕಲರ್. ಓಕೆ, ಆ್ಯಂಡ್ 2 ಟಿಫಿನ್ ಬ್ಯಾಗ್ ಇದ್ದಾವೆ. ಓಕೆ, ಸೊ 2 ಟಿಫಿನ್ ಬ್ಯಾಗ್ ಬಂದುಬಿಟ್ಟು ದಿಸ್ ಯು ಆರ್ ಹ್ಯಾವಿಂಗ್ ಒನ್ ಈಸ್ ಲೆಟ್ ಮಿ ಟೇಕ್ ವೈಲೆಟ್ ಕಲರ್, ಒನ್ ಮೋರ್ ಟಿಫಿನ್ ಬ್ಯಾಗ್ ಈಸ್ ಆಫ್ ಗ್ರೀನ್ ಕಲರ್. ಓಕೆ, ಸೊ ಈಗ ನೀವೇನು ಮಾಡಬೇಕು ಅಂದರೆ ಕಾಲೇಜಿಗೆ ಹೊರಡಬೇಕು. ಓಕೆ, ಸೊ ಕಾಲೇಜಿಗೆ ಹೊರಡೋದಕ್ಕಿಂತ ಮುಂಚೆ ಒಂದು ಟಿಫಿನ್ ಬಾಕ್ಸು ಒಂದು ಟಿಫಿನ್ ಬ್ಯಾಗ್ನ ನಾವು ಸೆಲೆಕ್ಟ್ ಮಾಡಬೇಕಾಗಿದೆ. ಯೋರ್ ಮಾಮ್ ಸೇಸ್ ದಟ್ ಯು ಸೆಲೆಕ್ಟ್ ಎನಿ ಟಿಫಿನ್ ಬಾಕ್ಸ್ ಆ್ಯಂಡ್ ಎನಿ ಒನ್ ಟಿಫಿನ್ ಬ್ಯಾಗ್, ನೋ ಪ್ರಾಬ್ಲಮ್, ರೈಟ್? ಸೊ ಇಲ್ಲಿಗೆ ನಿಮ್ಮ ಹತ್ರ 2 ಕೆಲಸ ಆಗಬೇಕು. ಒಂದು ಕೆಲಸ ಏನು, ಈ 3 ಬಾಕ್ಸಲ್ಲಿ ಒಂದು ಬಾಕ್ಸ್ ಚೂಸ್ ಮಾಡೋದು. ಇನ್ನೊಂದು ಕೆಲಸ ಏನು, ಇವು ಟಿಫಿನ್ ಬ್ಯಾಗ್ ಇದಾವಲ್ಲ 2, ಅದರಲ್ಲಿ ಒಂದು ಚೂಸ್ ಮಾಡೋದು. ಟೆಲ್ ಮಿ, ಟಿಫಿನ್ ಬಾಕ್ಸ್ನ ಚೂಸ್ ಮಾಡಲಿಕ್ಕೆ ನಿಮ್ಮ ಹತ್ರ ಎಷ್ಟು ಆಪ್ಷನ್ಸ್ ಅವೈಲೇಬಲ್ ಇದೆ? 3 ಆಪ್ಷನ್ಸ್ ಇದೆ ನಿಮ್ಮ ಹತ್ರ. ಟಿಫಿನ್ ಬ್ಯಾಗ್ನ ಸೆಲೆಕ್ಟ್ ಮಾಡೋಕ್ಕೆ ಎಷ್ಟು ಆಪ್ಷನ್ ಇದೆ? 2. ಸೊ ನಾನು ಎಷ್ಟು ಪಾಸಿಬಿಲಿಟೀಸ್ ಇದೆ ನನ್ನ ಹತ್ರ ಅಂತ ಚೆಕ್ ಮಾಡೋಕ್ಕೆ ಹೋದರೆ ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಹ್ಯಾವ್ ಬ್ಲೂ ಬಾಕ್ಸ್, ಪಿಂಕ್ ಬಾಕ್ಸ್ ಆ್ಯಂಡ್ ರೆಡ್ ಬಾಕ್ಸ್. ಹೌದಾ? ಸೊ ಅದ್ರ ಜೊತೆ ನಾನೇನು ಚೂಸ್ ಮಾಡಬಹುದು? ಬ್ಯಾಗ್ ನಂಬರ್ 1 ದಟ್ ಈಸ್ ವೈಲೆಟ್ ಬ್ಯಾಗ್, ಹಿಯರ್ ಆಲ್ಸೋ ವೈಲೆಟ್ ಬ್ಯಾಗ್, ಹಿಯರ್ ಆಲ್ಸೋ. 3 ಆಪ್ಷನ್ಸ್ ಇದಿದೆ ನನ್ನ ಹತ್ರ. ಅಥವಾ ಇನ್ನೂ ಒಂದು ಆಪ್ಷನ್ ಏನಿದೆ ಅಂದರೆ ಬ್ಲೂ ಬಾಕ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾನೇನು ಮಾಡಬಹುದು? ಗ್ರೀನ್ ಬ್ಯಾಗ್ ಸೆಲೆಕ್ಟ್ ಮಾಡ್ಬೋದು. ಪಿಂಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಗ್ರೀನ್ ಬ್ಯಾಗ್ ಸೆಲೆಕ್ಟ್ ಮಾಡ್ಬೋದು. ಅಥವಾ ರೆಡ್ ಬಾಕ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಗ್ರೀನ್ ಬ್ಯಾಗ್ ಸೆಲೆಕ್ಟ್ ಮಾಡ್ಬೋದು. Okay, so it is green color bag, it is green color bag, right? So here you understand that ನಿಮ್ಮ ಹತ್ರ ಆಪ್ಷನ್ಸ್ ಎಷ್ಟು ಅವೈಲೇಬಲ್ ಇದ್ದಾವೆ ಅಂತ ಅಂದರೆ ಇಷ್ಟು ಪಾಸಿಬಿಲಿಟೀಸ್ ಇದೆ ನಿಮ್ಮ ಹತ್ರ. ಇಷ್ಟರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡಬಹುದು ನೀವು. ಅಂದರೆ ಎಷ್ಟಿದೆ? 1 2 3 4 5 6 ಆಪ್ಷನ್ಸ್ ಇದೆ. 6 ಸಚ್ ಪೇರ್ಸ್ ನಿಮ್ಮ ಹತ್ರ ಎಕ್ಸಿಸ್ಟ್ ಆಗ್ತವೆ. ಆ 6 ಪೇರ್ಸಲ್ಲಿ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡಬಹುದು. ಓಕೆ, ಸೊ ಇಷ್ಟೇ ಮೀನ್ಸ್ ಮಿನಿಮಮ್ ಅಮೌಂಟ್ ಆಫ್ ಆಬ್ಜೆಕ್ಟ್ಸ್ ಇದ್ದಾಗ ನಾನು ಪೇರಿಂಗ್ ಮಾಡಿ ನೋಡಬಹುದು, ಅದೇನು ದೊಡ್ಡ ಮಾತಲ್ಲ. ಬಟ್ ಇನ್ ಕೇಸ್ ಆಬ್ಜೆಕ್ಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾವೆ ಅಂದ್ಕೊಳ್ಳಿ. ಸಪೋಸ್ ದೇರ್ ಆರ್ 4 ಬಾಕ್ಸ್ ನೌ, 4 ಬಾಕ್ಸ್ ಆ್ಯಂಡ್ 3 ಟಿಫನ್ ಬ್ಯಾಗ್ಸ್, ದೆನ್ ಹೌ ಮೆನಿ ಆಪ್ಷನ್ಸ್ ಆರ್ ಪಾಸಿಬಲ್ ಅಂತ ಅಂದರೆ ಅವಾಗಲೂ ಬೇಕಿದ್ರೆ ನೀವು ಪೇರಿಂಗ್ ಮಾಡಿರಿ. ಫಸ್ಟ್ ಬಾಕ್ಸ್, ಸೆಕೆಂಡ್ ಬಾಕ್ಸ್, ಥರ್ಡ್ ಬಾಕ್ಸ್, ಫೋರ್ತ್ ಬಾಕ್ಸ್, ಅದ್ರ ಜೊತೆಗೆ ಫಸ್ಟ್ ಬ್ಯಾಗ್,
ಓಕೆ, ಬಿಟ್ಟರೆ ನೆಕ್ಸ್ಟ್ ಸೇಮ್ 4 ಬಾಕ್ಸ್ ಎರಡನೇ ಬ್ಯಾಗ್, ಸೇಮ್ 4 ಬಾಕ್ಸ್ ಮೂರನೇ ಬ್ಯಾಗ್, ಅಲ್ಲಿಗೆ 12 ಕಾಂಬಿನೇಷನ್ಸ್ ಆಗುತ್ತೆ ನಿಮ್ಮ ಹತ್ರ. ಇದು ಓಕೆ. ಇನ್ ಕೇಸ್ ನಾನು ಇನ್ನೂ ಇಂಕ್ರೀಸ್ ಮಾಡ್ತೀನಿ, ಐ ವಿಲ್ ಸೇ ದಟ್ ಯು ಆರ್ ಹ್ಯಾವಿಂಗ್ 15 ಬಾಕ್ಸ್ ಆ್ಯಂಡ್ ಯು ಹ್ಯಾವಿಂಗ್ 15 ಬ್ಯಾಗ್, ಹೌ ಮೆನಿ ಪೇರ್ಸ್ ಯು ಕ್ಯಾನ್ ಮೇಕ್ ಅಂತಂದರೆ ಕಾಂಪ್ಲಿಕೇಟೆಡ್ ಆಗುತ್ತೆ, ಹೌದಾ? ಸೊ ಸಪೋಸ್ ಈ ಥರ ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ ನಾವು ಏನು ಮಾಡಬೇಕು ಅಂತ ಅಂದರೆ ವೆರಿ ಸಿಂಪಲ್. ಈ ಥರ ಸಿನಾರಿಯೋಸ್ ಇರ್ತಾವಲ್ಲ ವೇರ್ ದ ನಂಬರ್ ಬಿಕಮ್ಸ್ ವೆರಿ ಕಾಂಪ್ಲಿಕೇಟೆಡ್ ಟು ಡೂ ಇಟ್ ಇನ್ ದಿಸ್ ಮ್ಯಾನರ್, ಅಂದರೆ ಈ ಪ್ಯಾಟ್ರನಲ್ಲಿ ಮಾಡೋಕ್ಕೆ ಹೋಗೋಣ ಅಂದರೆ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಆ ಕಾನ್ಸೆಪ್ಟನ್ನ ನಮಗೆ ಈಸಿ ಮಾಡೋಕ್ಕೆ ಅಂತಲೇ ಇರೋದು ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್. ಅಂತ ಅಂದರೆ ಏನು? ಸಿಂಪಲ್, 2 ಕೆಲಸ ಇದಾವೆ ನಮ್ಮ ಹತ್ರ, 2 ಕೆಲಸನೂ ಮಾಡುವಂತಹ ಚಾಯ್ಸ್ ಎಷ್ಟಿದ್ದಾವೆ ಅಂತ ನೋಡ್ರಿ, ಅದನ್ನು ಮಲ್ಟಿಪ್ಲೈ ಮಾಡಿರಿ. ಯು ವಿಲ್ ಗೆಟ್ 3 into 6, 3 into 2 ಅಂದರೆ ಎಷ್ಟು? 6. ಆಪ್ಷನ್ ಎಷ್ಟಿದ್ವು ನಮ್ಮ ಹತ್ರ? 6 ತಾನೆ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ನಿಮಗೆ ಆ್ಯಕ್ಚುಲಿ ಯಾವಾಗ ಯೂಸ್ ಆಗುತ್ತೆ ಅಂದರೆ 2 ಕೆಲಸಗಳು ಆಗ್ತಾ ಇದ್ದಾವೆ, ಒಂದು ಕೆಲಸ ಆಗ್ತಾ ಇರುವಂತಹ ಚಾಯ್ಸಸ್ 3 ಇದೆ, ಇನ್ನೊಂದು ಕೆಲಸ ಆಗ್ತಾ ಇರುವಂತಹ ಚಾಯ್ಸಸ್ 2 ಇದೆ ಅಂತ ಅಂದರೆ ಟೋಟಲ್ 2 ಕೆಲಸ ಆಗಬೇಕು ಅಂತ ಅಂದರೆ ನಮ್ಮ ಹತ್ರ ಎಷ್ಟು ಚಾಯ್ಸ್ ಇದೆ ಅಂದರೆ 6 ಚಾಯ್ಸ್ ಇದೆ. ಸೇಮ್ ಇಫ್ ಐ ಆಸ್ಕ್ ಯು ಹಿಯರ್ 4 into 3 12, ಹಿಯರ್ ಇಫ್ ಐ ಆಸ್ಕ್ ಯು 15 into 15, 15 ಸ್ಕ್ವೇರ್ ಈಸ್ 225 ಪಾಸಿಬಲ್ ವೇಸ್ ಇದೆ ಅಂತ ಅರ್ಥ ಅಲ್ಲಿಗೆ. ಗಾಟ್ ಇಟ್? ಸೊ ಐ ವಿಲ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಯು ಆರ್ ಟೇಕಿಂಗ್, ಯು ಹ್ಯಾವಿಂಗ್ 3 ಶರ್ಟ್ಸ್. ಓಕೆ, ಶರ್ಟ್ ಇದೆ ನಿಮ್ಮ ಹತ್ರ, ಒಂದು ಬ್ಲೂ ಶರ್ಟ್ ಇದೆ. ಓಕೆ, we can take t-shirt, no issues. Okay, you're having blue. Next you're having red t-shirt, and next you're having, I'm not good artist, okay, by the way, although I do it sometimes. Anyways, so 3 shirts idave, blue, red, green, and 2 coat ide, ಒಂದು black coat ide. Let me just make it somewhat okay. We are having something like this, right? This is black coat. There is one more coat you will be having, that is nothing but black. ಬಿಟ್ರೆ ಇನ್ನೊಂದು ಯಾವ್ದು ತಗೋಬಹುದು? ಬ್ರೌನ್. ಓಕೆ, ಈಗ ನೀವೇನು ಚೆಕ್ ಮಾಡಬೇಕಾಗಿದೆ ಅಂತಂದರೆ ಯು ಹ್ಯಾವ್ ಟು ಚೆಕ್ ದ ಪೇರ್ಸ್. ಓಕೆ, ಅಂದರೆ ನಿಮ್ಮ ಹತ್ರ ಎಷ್ಟು ಆಪ್ಷನ್ಸ್ ಇದ್ದಾವೆ? 3 ಟಿ ಶರ್ಟ್ಸ್ ಇದೆ, ಇಲ್ಲಿ ಕಾಂಬಿನೇಷನ್ ಎಷ್ಟಿದೆ? 2 ಕೋಟು. ಟೋಟಲ್ ನಿಮ್ಮ ಹತ್ರ ಎಷ್ಟು ದಿನಕ್ಕೆ ಹಾಕೋಣಕ್ಕೆ ಬಟ್ಟೆ ಇದೆ? ಡಿಫ್ರೆಂಟ್ ಬಟ್ಟೆ ಹಾಕೋಬೇಕು ಅಂದರೆ ಎಷ್ಟು ದಿನ ಹಾಕೋಬಹುದು? ಸಿಂಪಲ್ ಥಿಂಗ್, ಬ್ಲೂ ಜೊತೆಗೆ ಬ್ಲ್ಯಾಕ್ ಕೋಟ್ ಒಂದಿನ, ಬ್ಲೂ ಜೊತೆಗೆ ಬ್ರೌನ್ ಕೋಟ್ ಒಂದಿನ, 2 ಆಯ್ತಾ? 2 days ಮ್ಯಾನೇಜ್. ನೆಕ್ಸ್ಟ್ ರೆಡ್ ಜೊತೆಗೆ ಬ್ಲ್ಯಾಕ್ ಒಂದ್ಸತಿ, ರೆಡ್ ಜೊತೆಗೆ ಬ್ರೌನ್ ಇನ್ನು 2 ಅಂದರೆ 4. ಅಗೇನ್ ಗ್ರೀನ್ ಜೊತೆಗೆ ಬ್ಲ್ಯಾಕ್, ಗ್ರೀನ್ ಜೊತೆಗೆ ಬ್ರೌನ್, ಅಗೇನ್ 2 more, ಮೀನ್ಸ್ ಟೋಟಲಿ 6 daysಗೆ ನೀವು ಇಷ್ಟು 5 ಕೋಟ್ಸಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಸಾರಿ, 2 ಕೋಟ್ ಮತ್ತು 3 ಟಿ ಶರ್ಟ್ಸಲ್ಲಿ ಅಡ್ಜಸ್ಟ್ ಮಾಡ್ಬೋದು ಅಂತ ಅರ್ಥ. ಅಲ್ಲಿಗೆ ನಿಮಗೆ ಅರ್ಥ ಆಗಿರಬೇಕು. ಇಫ್ ಯು ಆರ್ ಹ್ಯಾವಿಂಗ್ 1 ಟಾಸ್ಕ್, ಓಕೆ, ಟಾಸ್ಕ್ 1 ಟಾಸ್ಕ್ನ ಮಾಡೋಕ್ಕೆ m ವೇಸ್ ಇದ್ದರೆ, ಪ್ಲಸ್ ಇನ್ನೊಂದು ಟಾಸ್ಕ್ ಮಾಡೋಕ್ಕೆ n ವೇಸ್ ಇದ್ದರೆ, ಆ 2 ಕೆಲಸಗಳು ಆಗಬೇಕು. ಫೋಕಸ್ ಆನ್ ದ ವರ್ಡ್ ಬೋತ್. 2 ಕೆಲಸ ಆಗಬೇಕು ಅಂತ ಅಂದರೆ ನಿಮ್ಮ ಹತ್ರ ಎಷ್ಟು ವೇಸ್ ಇದೆ ಅಂದರೆ m into n ವೇಸ್. ಇದನ್ನೇ ನಾವೇನಂತ ಕರಿತೀವಿ? ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್. ಸಪೋಸ್ ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡೋಣ, ಟಿ ಶರ್ಟ್, ಕೋಟ್, ದೆನ್ ಲೆಟ್ ಅಸ್ ಟೇಕ್ ಶೂಸ್. ಓಕೆ, ಯು ಆರ್ ಹ್ಯಾವಿಂಗ್ 2 shoes, ರೈಟ್? ಯು ಆರ್ ಹ್ಯಾವಿಂಗ್ ಶೂಸ್, ರೈಟ್? 1 pair, and you are having the decent one. Right? 2 pairs, ಒಂದು ಬ್ಲ್ಯಾಕ್ ಒಂದು ವೈಟ್ ಅಂತ ಅನ್ಕೊಳ್ಳೋಣ. 2 pairs ಆಫ್ ಶೂಸ್ ಇದೆ. ಈಗ ಎಷ್ಟು ಕಾಂಬಿನೇಷನ್ಸ್ ನೀವು ಮಾಡ್ಬೋದು ಅಂದರೆ ವೆರಿ ಸಿಂಪಲ್, 3 into 2 into again 2. ದೆನ್ ಯು ವಿಲ್ ಬಿ ಹ್ಯಾವಿಂಗ್ ಹೌ ಮೆನಿ ಕಾಂಬಿನೇಷನ್? 6 into 2 ಅಗೇನ್, ಇನ್ನೂ ಒಂದು 2 ಮೀನ್ಸ್ ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯಿತು? 12 ವೇಸ್. ಅದಂದರೆ ಏನು? ಟಾಸ್ಕ್ 1 ಆ್ಯಂಡ್ ಟಾಸ್ಕ್ 2 ಅಂತ ಹೇಳಿದ್ನಲ್ಲ, ಬರೀ 2 ಟಾಸ್ಕ್ ಇರಬೇಕಾ ಅಂತ ಡೌಟ್ ಬಂದರೆ ಇಲ್ಲ, 2 ಟಾಸ್ಕ್ ಅಂತ ಅಲ್ಲ, ಎಷ್ಟೇ ಕೆಲಸಗಳಾಗಲಿ, ಓಕೆ, ಎಷ್ಟೇ ಕೆಲಸಗಳಿರಲಿ, ಟಿ ಶರ್ಟ್ ಚೂಸ್ ಮಾಡೋದು ಒಂದು ಕೆಲಸ, ಕೋಟ್ ಚೂಸ್ ಮಾಡೋದು, ಶೂ ಚೂಸ್ ಮಾಡೋದು ಒಂದು ಕೆಲಸ, ರೈಟ್? ಈ ಥರ ಎಷ್ಟೇ ವರ್ಕ್ಸ್ ಇದ್ದರೂ ಕೂಡ
ನೀವು ಟೋಟಲ್ ವೇಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಮೂರೂ ಕೂಡ ಪ್ರಾಡಕ್ಟ್ ಮಾಡ್ತೀರಾ. ಮೂರೂ ಕೆಲಸ ಆಗಲೇಬೇಕು ಅಂದಾಗ ಸಪೋಸ್ ಇದೇ ಸಿನಾರಿಯೋ ಇಮ್ಯಾಜಿನ್ ಮಾಡೋಣ. ನಿಮ್ಮ ಫ್ರೆಂಡ್ ಹತ್ರ ಇಷ್ಟು ಥಿಂಗ್ಸ್ ಇದ್ದಾವೆ. 3 ಟಿ ಶರ್ಟ್ಸ್ ಇದೆ, 2 ಕೋಟ್ ಇದೆ, 2 ಶೂಸ್ ಇದೆ. ಅವ್ರೇನಂತಾರೆ ನಿಮ್ಮ ಫ್ರೆಂಡ್, ಯು ಚೂಸ್ ಎನಿ ಒನ್ ಔಟ್ ಆಫ್ ದೀಸ್ ಅಂತ ಹೇಳ್ತಾರೆ. ಇಷ್ಟು ಕೊಂದಿದಾವಲ್ಲ ಅದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡು ಅಂತ ಅಂದರೆ ವಾಟ್ ಯು ಹ್ಯಾವ್ ಟು ಡೂ, ಹೌ ಮೆನಿ ಆಪ್ಷನ್ಸ್ ಯು ಹ್ಯಾವ್ ಅಂತ ಅಂದರೆ ಈಗ ನೀವು ಮಲ್ಟಿಪ್ಲೈ ಮಾಡೋಂಗಿಲ್ಲ. ಫೋಕಸ್ ಮಾಡ್ರಿ ವರ್ಡ್ ಮೇಲೆ. ಇಲ್ಲಿ ನಾನೇನು ಹೇಳಿದೆ, ಎಲ್ಲ ಕೆಲಸ ಅಂದರೆ ಟಿ ಶರ್ಟು ಒಂದು ಚೂಸ್ ಮಾಡಬೇಕು, ಕೋಟು ಚೂಸ್ ಮಾಡಬೇಕು, ಶೂನು ಚೂಸ್ ಮಾಡಬೇಕು. 3 ವರ್ಕ್ಸ್ ಟುಗೆದರ್ ಆಗಬೇಕು ಅಂದರೆ ಎಲ್ಲ ವರ್ಕ್ಸು ಜೊತೆಗೆ ಆಗಬೇಕು ಅಂದರೆ ನಾವು ಪ್ರಾಡಕ್ಟ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಯೂಸ್ ಮಾಡ್ತೀವಿ. ಆ್ಯಂಡ್ 3 ವರ್ಕ್ಸ್ ಇದ್ದಾವೆ, ಆದರೆ 3 ಅಲ್ಲಿ ಯಾವುದಾದ್ರೂ ಒಂದು ಆಗಬೇಕು. ಇಲ್ಲ ನೀನು ಟಿ ಶರ್ಟ್ ಚೂಸ್ ಮಾಡು. ಓಕೆ, ಯುವರ್ ಫ್ರೆಂಡ್ ಇಸ್ ಸೇಯಿಂಗ್, ಇಲ್ಲ ಈ 3 ಟಿ ಶರ್ಟಲ್ಲಿ 1 ಟಿ ಶರ್ಟ್ ತಗೋ, ಇಲ್ಲ ಈ 2 ಕೋಟಲ್ಲಿ ಯಾವುದಾದ್ರೂ 1 ಕೋಟ್ ತಗೋ, ಅಥವಾ ಈ 2 ಶೂಸಲ್ಲಿ ಯಾವುದಾದ್ರೂ 1 ತಗೋ. 3ರಲ್ಲಿ ಯಾವುದಾದ್ರೂ ಒಂದು ಥಿಂಗ್ನ ನೀನು ನಿನ್ನ ಬರ್ಡೇಗೋಸ್ಕರ ತಗೋಬಹುದು ಅಂತ ಅಂತಾರೆ. ದಟ್ ಮೀನ್ಸ್ ವಾಟ್, 3ರಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾತ್ರ ಆಗ್ತಾ ಇದೆ. ಸಪೋಸ್ ನಾನು ಟಿ ಶರ್ಟ್ ಚೂಸ್ ಮಾಡಿದ್ರೆ ಐ ಕಾಂಟ್ ಚೂಸ್ ಕೋಟ್, ಐ ಕಾಂಟ್ ಚೂಸ್ ಶೂಸ್. ಇಫ್ ಐ ಸೆಲೆಕ್ಟ್ ಶೂ ಬೇಕು ನನಗೆ ಅಂತಂದರೆ ಇವೆರಡು ನಾನು ಚೂಸ್ ಮಾಡೋಂಗಿಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ವೇರ್ ಓನ್ಲಿ 1 ವರ್ಕ್ ಈಸ್ ಹ್ಯಾಪನಿಂಗ್ ಆ್ಯಂಡ್ ರಿಮೈನಿಂಗ್ 2 ಆರ್ ರಿಜೆಕ್ಟೆಡ್, ದಟ್ ಮೀನ್ಸ್ ಯು ಹ್ಯಾವ್ ಟು ಯೂಸ್ ಪ್ರಿನ್ಸಿಪಲ್ ಆಫ್ ಅಡಿಷನ್. ಓಕೆ, ಅರ್ಥ ಆಯ್ತಾ? ಇದೇ ಸೇಮ್ ಸಿನಾರಿಯೋ ಹಿಂದೆ ಟಿಫನ್ ಬಾಕ್ಸಿಗೆ ಹಾಕ್ರಿ. ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಅಂತ ಹೇಳಿದೆ. ನೆಕ್ಸ್ಟ್ ಬ್ಯಾಗ್ 1, ಬ್ಯಾಗ್ 2, ರೈಟ್. ಇದರಲ್ಲಿ ಚೂಸ್ ಮಾಡೋಕ್ಕೆ 2, ಇದರಲ್ಲಿ ಚೂಸ್ ಮಾಡೋಕ್ಕೆ 3. ಇನ್ ಕೇಸ್ ನಿಮ್ಮ ಮದರು ಯಾವುದಾದ್ರೂ ಒಂದು ಇವು 5ರಲ್ಲೂ ಯಾವುದಾದ್ರೂ ಒಂದು ಚೂಸ್ ಮಾಡಿ ಹೋಗು ಅಂದಾಗ ನಿಮ್ಮ ಹತ್ರ ಎಷ್ಟು ಆಪ್ಷನ್ ಇದೆ? 3 + 2 = 5 ಆಪ್ಷನ್ಸ್ ಇದೆ ಅಂತ ಅರ್ಥ ಅಲ್ಲಿಗೆ. Got it? So this is how you will be using principle of multiplication and principle of addition. Mostly ನಿಮಗೆ ಯೂಸ್ ಆಗೋದು principle of multiplication ಜಾಸ್ತಿ ಯೂಸ್ ಆಗುತ್ತೆ. Okay, so based on this concept we can easily solve our first exercise. Okay, so let me just get the textbook for you. Right, observe clearly. This is the old textbook, therefore ಇದರಲ್ಲಿ 7.1 ಇದೆ. ನಿಮ್ಮ ಪ್ರೆಸೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇದು 6.1 ಆಗುತ್ತೆ. ಯಾಕಂದರೆ 4th ಚಾಪ್ಟರ್ ನಿಮ್ಮ ಸೀನಿಯರ್ ಸಿಗುತ್ತಲ್ಲ ಅದನ್ನು ನಿಮಗೆ ಈಗ ಡಿಲೀಟ್ ಮಾಡಿದ್ದಾರೆ. ಓಕೆ, ಸೊ therefore just look at the questions are same. Okay, first question, how many 3-digit number can be formed from the digits 1, 2, 3, 4, 5, assuming that first condition ಏನು ಅಂದರೆ repetition of the digits is allowed, second condition repetition of the digits is not allowed. ಸೊ ಈ ಕ್ವೆಶನ್ನ ಯಾವ ರೀತಿ ನೀವು ಸಾಲ್ವ್ ಮಾಡ್ತೀರಾ ಅಂದರೆ just a simple thing, observe clearly what is being asked in the question. You will understand that ನಿಮ್ಮ ಹತ್ರ ಎಷ್ಟು ಚಾಯ್ಸ್ ಇದೆ. ಫಸ್ಟ್ ಆಫ್ ಆಲ್, how many choices you have? ಫಸ್ಟ್ ಕ್ವೆಶನ್, ನಿಮ್ಮ ಹತ್ರ ಡಿಜಿಟ್ಸ್ ಎಷ್ಟಿದಾವೆ? 1, 2, 3, 4, 5 ಡಿಜಿಟ್. ಈಗ ಅವ್ರು ಹೇಳಿರೋದೇನು? 3 ಡಿಜಿಟ್ ನಂಬರ್ ನಾನು ಕ್ರಿಯೇಟ್ ಮಾಡಬೇಕು. 3 ಡಿಜಿಟ್ ನಂಬರ್ ಅಂತ ಅಂದರೆ ಹೇಗಿರುತ್ತೆ? ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್. ಇದೇ ತಾನೇ 3 ಡಿಜಿಟ್ ಅಂದರೆ. ನಾವು ಅವ್ರು ಹೇಳಿರೋದೇನು? ರಿಪಿಟೇಷನ್ ಈಸ್ ಅಲೋಡ್. ಫಸ್ಟ್ ಕಂಡೀಷನಲ್ಲಿ ಏನು ಹೇಳಿದ್ದಾರೆ? ರಿಪಿಟೇಷನ್ ಅಲೋಡ್. ರಿಪಿಟೇಷನ್ ಏನಾಗಿದೆ? ಅಲೋ ಇದೆ. ಅಂದರೆ ಏನು? ಇಲ್ಲಿ ನಾನು 3 ಅಂತ ಹಾಕಿದರೆ ಇಲ್ಲೂ 3 ಅಂತ ಹಾಕೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಗಾಟ್ ಇಟ್? ರಿಪಿಟೇಷನ್ ನಾಟ್ ಅಲೋಡ್ ಅಂದಾಗ ಏನಾಗುತ್ತೆ? ಇಲ್ಲಿ ನಾನು ಯಾವುದಾದ್ರೂ 5ರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿದ್ದೇನೆ, ಈ ನಂಬರ್ನ ನಾನು ಮತ್ತೆ ಇಲ್ಲಿ ಅಥವಾ ಇಲ್ಲಿ ಪ್ಲೇಸಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಅಂತ ಅರ್ಥ. ಓಕೆ, ಸೊ ನಾವು ರಿಪಿಟೇಷನ್ ಈಸ್ ಅಲೋಡ್ ಅಂದಾಗ ಈ ಪ್ಲೇಸ್ ಹಂಡ್ರೆಡ್ಸ್ ಪ್ಲೇಸಲ್ಲಿ ನಾನು ಫಿಲ್ ಮಾಡಲಿಕ್ಕೆ ನನ್ನ ಹತ್ರ ಎಷ್ಟು ಆಪ್ಷನ್ಸ್ ಅವೈಲೇಬಲ್ ಇದೆ? ಐ ಹ್ಯಾವ್ 5 ಆಪ್ಷನ್ಸ್. ನನ್ನ ಹತ್ರ ಎಷ್ಟು ನಂಬರ್, ಈಗ ಸ್ಟಿಕ್ಕರ್ಸ್ ಇದೆ ಅಂತ ಅಂದ್ಕೊಳ್ರಿ. 3 ಖಾಲಿ ಬಾಕ್ಸ್ ಇದೆ, ಈ 5 ಸ್ಟಿಕ್ಕರ್ಸ್ ಇದಾವೆ ಅಂತ ಅಂದ್ಕೊಳ್ರಿ. ಆ 5 ಸ್ಟಿಕ್ಕರ್ಸ್ನ ನಾನು ಅವ್ರ ರಿಪಿಟೇಷನ್ ಈಸ್ ಅಲೋಡ್ ಅಂದಾಗ ಆ 5 ಸ್ಟಿಕ್ಕರ್ಸ್ನ ಕೂಡ ನಾನೇನು ಮಾಡಬೇಕು? ಪ್ಲೇಸ್ ಮಾಡಬೇಕು ಅಂತ ಅಂದರೆ ಹೇಗೆ ಪ್ಲೇಸ್ ಮಾಡಬಹುದು? ಸಿಂಪಲ್, ಆ 5ಅಲ್ಲಿ ಯಾವುದಾದ್ರೂ ಒಂದು ಸ್ಟಿಕ್ಕರ್ನ ಇಡ್ತೀನಿ ಇಲ್ಲಿ. ಈ 5 ಆ 5 ಸ್ಟಿಕ್ಕರ್ಸ್ ಮೇಲೂ ಒಂದ್ರ ಮೇಲೆ 1, ಇನ್ನೊಂದ್ರ ಮೇಲೆ 2, ಇನ್ನೊಂದ್ರ ಮೇಲೆ 3, ಇನ್ನೊಂದ್ರ ಮೇಲೆ 4, ಇನ್ನೊಂದ್ರ ಮೇಲೆ 5 ಅಂತ ಬರೆದಿರ್ತಾರೆ. ಓಕೆ, ಸೊ ಆ ಸ್ಟಿಕ್ಕರ್ನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಅಲ್ಲಿಗೆ ನನ್ನ ಹತ್ರ ಆಪ್ಷನ್ಸ್ ಎಷ್ಟಿದ್ವು? ಕೈಯಲ್ಲಿ 5 ಸ್ಟಿಕ್ಕರ್ಸ್ ಇದ್ವು ನನ್ನ ಹತ್ರ. ರಿಪಿಟೇಷನ್ ಅಲೋಡ್ ಅಂತ ಅಂದರೆ ಇಲ್ಲಿಟ್ಟಿರೋ ಸ್ಟಿಕ್ಕರು ಈ ಕಡೆನೂ ಇಡಬಹುದು ಅಂತ ಅರ್ಥ. ಓಕೆ, ಸೊ ಅಗೇನ್ ಯು ಆರ್ ಹ್ಯಾವಿಂಗ್ ಹೌ ಮೆನಿ ಆಪ್ಷನ್ಸ್? ಅಗೇನ್ ಯು ಆರ್ ಹ್ಯಾವಿಂಗ್ 5. ಅಗೇನ್ ಇನ್ ಯೂನಿಟ್ಸ್ ಪ್ಲೇಸ್ ಆಲ್ಸೋ ಯು ಆರ್ ಹ್ಯಾವಿಂಗ್ 5. ರೈಟ್, ಸೊ 3 ಕೆಲಸ ಆಗ್ತಾ ಇದೆ. ಒಂದು ಹಂಡ್ರೆಡ್ಸ್ ಪ್ಲೇಸ್ ಫಿಲ್ ಆಗ್ತಿದೆ, ಇನ್ನೊಂದು ಟೆನ್ಸ್ ಪ್ಲೇಸ್ ಫಿಲ್ ಆಗ್ತಿದೆ, ಇನ್ನೊಂದು ಯೂನಿಟ್ಸ್ ಪ್ಲೇಸ್ ಫಿಲ್ ಆಗ್ತಿದೆ. 3 ಕೆಲಸ ಆಗಲೇಬೇಕು. ಯಾವುದಾದ್ರೂ ಒಂದು ಆಗಬೇಕು ಅಂತ ಹೇಳ್ತಿಲ್ಲ ಇಲ್ಲಿ. 3 ಕೆಲಸ ಆಗಬೇಕು ಅಂದರೆ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ನಾವು ಯೂಸ್ ಮಾಡಿದ್ರೆ 5 × 5 × 5 =
125. ಹಂಗಂದರೆ ಈ 5 ಡಿಜಿಟ್ಸ್ನ ಯೂಸ್ ಮಾಡಿಬಿಟ್ಟು ನಾನು 3 ಡಿಜಿಟ್ ನಂಬರ್ ಬರೆಯೋಕ್ಕೆ ಟ್ರೈ ಮಾಡಿದ್ರೆ ಐ ವಿಲ್ ಗೆಟ್ 125 3 ಡಿಜಿಟ್ ನಂಬರ್ಸ್ ಆ್ಯಂಡ್ ನಾಟ್ ಲೆಸ್ ದೆನ್ ದಟ್, ನಾಟ್ ಮೋರ್ ದೆನ್ ದಟ್. ಗಾಟ್ ಇಟ್? ಸೊ ಅದಕ್ಕಿಂತ ಕಮ್ಮಿನೂ ಅಲ್ಲ, ಅದಕ್ಕಿಂತ ಜಾಸ್ತಿನೂ ಅಲ್ಲ, ಎಕ್ಸಾಕ್ಟ್ಲಿ 125 ನಂಬರ್ಸ್ ನನಗೆ ಸಿಗ್ತವೆ ಅಂತ ಅರ್ಥ ಅಲ್ಲಿಗೆ. ಗಾಟ್ ಇಟ್? ಇನ್ ಕೇಸ್ ಸೆಕೆಂಡ್ ಕ್ವಶನ್ ಅಲ್ಲಿ ಏನು ಕೊಟ್ಬಿಟ್ಟಿದ್ದಾರೆ ಅವರು, ರಿಪಿಟೇಷನ್ ಈಸ್ ನಾಟ್ ಅಲೋಡ್ ಅಂತ ಅಂದರು. ಅಂದರೆ ರಿಪಿಟೇಷನ್ ಮಾಡೋಂಗಿಲ್ಲ. ಇಲ್ಲಿ ಇನ್ ಕೇಸ್ ನಾನು ನಂಬರ್ ಒಂದು ಬರೆದಿದ್ದೀನಿ ಅಂದರೆ ಇಲ್ಲಿ ಅಟ್ ಎನಿ ಕಾಸ್ಟ್ ನಾನು 2 ಅಥವಾ ಇನ್ಯಾವುದೋ ನಂಬರ್ ಬರಿಬೇಕು ಹೊರತು ಈ ಡಿಜಿಟ್ಸ್ಗಳು ಒಂದೂ ಕೂಡ ಸೇಮ್ ಇರಬಾರ್ದು. ದಟ್ ಮೀನ್ಸ್ ರಿಪಿಟೇಷನ್ ಈಸ್ ನಾಟ್ ಅಲೋಡ್. ನಾಟ್ ಅಲೋಡ್ ಅಂದಾಗ ಅಬ್ಸರ್ವ್ ಮಾಡಿ, ನಿಮ್ಮ ಕೈಯಲ್ಲಿ ಆ 5 ಸ್ಟಿಕ್ಕರ್ಸ್ ಇದೆಯಲ್ಲ, ಆ 5 ಸ್ಟಿಕ್ಕರ್ಸ್ ಅದರಲ್ಲಿ ಇಲ್ಲಿ ಯಾವುದೋ ಒಂದು ಸ್ಟಿಕ್ಕರ್ ಇಡ್ತೀರಾ ಅಂದರೆ ಅಲ್ಲಿಟ್ಟಿರುವಂಥ ಸ್ಟಿಕ್ಕರು ಇನ್ನೆರಡು ಪ್ಲೇಸಸ್ಸಲ್ಲಿ ಇಡಂಗಿಲ್ಲ ಅಂತ ಅರ್ಥ. 3 ಡಿಜಿಟ್ ನಂಬರ್, ಯೂನಿಟ್ಸ್, ಟೆನ್ಸ್, 100. ಸೊ ಇಲ್ಲಿ ಯಾವುದೋ ಒಂದು ನಂಬರ್ ನಾನು ಯೂಸ್ ಮಾಡಿದೆ ಅಂದ್ಕೊಳ್ರಿ. ಇಲ್ಲಿ ನನಗೆ ಯೂಸ್ ಮಾಡೋಕ್ಕೆ ಎಷ್ಟು ಆಪ್ಷನ್ಸ್ ಇದ್ದಾವೆ? 5 ಆಪ್ಷನ್ಸ್ ಇದೆ. ಬಟ್ 5ರಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ಯೂಸ್ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ನಾನು ಈ ಖಾಲಿ ಜಾಗನ ತುಂಬಕ್ಕೆ ಇಲ್ಲಿ ನಾನು ನಂಬರ್ ಇಡಬೇಕು ಅಂದರೆ ಇಲ್ಲಿ ಇಟ್ಟಿರೋದನ್ನು ಬಿಟ್ಟು ಇಡಬೇಕು ತಾನೆ. ಸೊ ದಟ್ ಮೀನ್ಸ್ ನನ್ನ ಹತ್ರ ಈಗ ಎಷ್ಟು ಆಪ್ಷನ್ ಇದೆ? ಈ 5ಅಲ್ಲಿ ಯಾವುದೋ ಒಂದು ಇಲ್ಲಿ ಇಟ್ಟುಬಿಟ್ಟಿದ್ದೀನಿ ಅಂದರೆ ಈಗ ಆಪ್ಷನ್ಸ್ ನನ್ನ ಹತ್ರ ಇರೋದು 4 ಆಪ್ಷನ್ಸ್. ನೆಕ್ಸ್ಟ್ ಇವೆರಡೂ ಕಡೆ ಇಟ್ಟಿರುವಂತಹ ನಂಬರ್ನ ನಾನು ಮತ್ತೆ ಇಡೋ ಹಾಗಿಲ್ಲ. ದೇರ್ಫೋರ್ ಐ ಹ್ಯಾವ್ 1 more ಲೆಸ್. ಅಲ್ಲಿಗೆ ನನಗೇನು ಸಿಕ್ತು? 5 into 4 into 3, 5 4s are 20 and then you are getting 60. ಓಕೆ, ಸೊ ಇಂಟು ಯಾಕೆ ಮಾಡಿದೆ? ಯಾಕಂದರೆ 3 ಕೆಲಸ ಆಗಲೇಬೇಕು, ಜೊತೆಗೆ ಆಗಬೇಕು, 3 ವರ್ಕ್ಸ್ ಆಗಬೇಕು ಅಂತ ಅಂದರೆ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ನ ಯೂಸ್ ಮಾಡಿಬಿಟ್ಟು ಸಿಂಪಲ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಎಲ್ಲದನ್ನು. ದೇರ್ಫೋರ್ 60, ದಟ್ ಮೀನ್ಸ್ ವಾಟ್? ಐ ಕ್ಯಾನ್ ಕ್ರಿಯೇಟ್ 60 ಸಚ್ ನಂಬರ್ಸ್. ಓಕೆ, ಯೂಸಿಂಗ್ ದಿಸ್ 5 ಅಂದರೆ ಈ 5 ನಂಬರ್ಸ್ನ ಯೂಸ್ ಮಾಡಿಬಿಟ್ಟು, ಈ 5 ಡಿಜಿಟ್ಸ್ನ ಯೂಸ್ ಮಾಡಿಬಿಟ್ಟು 3 ಡಿಜಿಟ್ ನಂಬರ್ ನಾನು ಏನಾದರೂ ಮಾಡೋಕ್ಕೆ ಹೊರಟ್ರೆ 60 ಡಿಜಿಟ್ಸ್ನ ಮಾಡಬಹುದು. ಇನ್ ವಿಚ್ ನೋ ಡಿಜಿಟ್ ಈಸ್ ರಿಪೀಟೆಡ್. ಯಾವ ಡಿಜಿಟು ಕೂಡ 2 ಸತಿ ಬರಂಗಿಲ್ಲ ಅಂತ ಅಂದರೆ 60 ಸಚ್ 3 ಡಿಜಿಟ್ ನಂಬರ್ಸ್ನ ನಾನು ಮಾಡ್ಬೋದು. ಅದಕ್ಕಿಂತ ಜಾಸ್ತಿನೂ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಕಮ್ಮಿನೂ ಮಾಡೋಕ್ಕೆ ಆಗೋದಿಲ್ಲ. Understood? So this is the meaning of the question. Coming to your second question is given how many 3-digit even number. If you want, you can see here what is given. How many 3-digit even number can be formed from the digits 1 2 3 4 5 6 if the digits can be repeated. ಅರ್ಥ ಮಾಡ್ಕೊಳ್ಳಿ, ರಿಪೀಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಏನು ಮಾಡಬೇಕು? 3 ಡಿಜಿಟ್ ನಂಬರ್, ಆದರೆ ಎಂಥ ನಂಬರು? ಈವನ್ ನಂಬರ್ ಆಗಿರಬೇಕು. ಎಷ್ಟು ಡಿಜಿಟ್ಸ್ನ ಯೂಸ್ ಮಾಡ್ತೀರಾ? 1 2 3 4 5 6 ಡಿಜಿಟ್ಸ್. ಗಾಟ್ ಇಟ್? ಸೊ ನಾವು ಹೌ ವಿಲ್ ಯು ಡೂ? ಸಿಂಪಲ್. ಎಷ್ಟಿದೆ ನಿಮ್ಮ ಹತ್ರ ಡಿಜಿಟ್ಸು? 1 2 3 4 5 6 ಇದೆ. ಈಗ ಈವನ್ ನಂಬರ್ ಆಗಬೇಕು ಅಂತ ಹೇಳಿದ್ದಾರೆ. 3 ಡಿಜಿಟ್ ನಂಬರ್ ಆಗಬೇಕು ನನಗೆ ಅಂತ ಅಂದರೆ ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್ ಪ್ಲೇಸ್. ಒಂದು ಹೇಳಿ, ನನಗೆ ಅಟ್ ಎನಿ ಕಾಸ್ಟ್ ಈವನ್ ನಂಬರ್ ಆಗಬೇಕು ಅಂದರೆ ಯೂನಿಟ್ಸ್ ಪ್ಲೇಸಲ್ಲಿ ಯಾವ ನಂಬರ್ಸ್ನ ನಾನು ಫಿಲ್ ಮಾಡಬಹುದು? ಆಲ್ ದ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ಸ್ ಆಫ್ 2. ದಟ್ ಮೀನ್ಸ್ 2 4 6 8 0 ಇಷ್ಟನ್ನು ಫಿಲ್ ಮಾಡ್ಬೋದು. ಆದರೆ ನಮ್ಮ ಕೈಯಲ್ಲಿರುವಂಥ ಆಪ್ಷನ್ಸ್ ಇಷ್ಟೇ ಅಂದಾಗ ಇವೆರಡನ್ನ ಡಿಲೀಟ್ ಮಾಡಿ. ಹಂಗಂದರೆ ಈ ಪ್ಲೇಸ್ನ ಫಿಲ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಎಷ್ಟು ಆಪ್ಷನ್ಸ್ ಅವೈಲೇಬಲ್ ಇದೆ? 2 4 6 ಅಂತಂದರೆ ಎಷ್ಟು ಆಪ್ಷನ್ಸ್ ಇದೆ? 3 ಡಿಜಿಟ್ಸ್ ಅಷ್ಟೇ. ನನ್ನ ಕೈಯಲ್ಲಿ 3 ನಂಬರ್ಸ್ ಮಾತ್ರ ಇದೆ. ಆ 3 ನಂಬರ್ಸಲ್ಲಿ ಯಾವುದಾದ್ರೂ ಒಂದು ನಂಬರ್ನ ನಾನಿಲ್ಲಿ ಹಾಕಬಹುದು. ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು? ರಿಪಿಟೇಷನ್ ಅಲೋಡ್ ಇದೆ ಅಂತ ಹೇಳಿದ್ದಾರೆ. Means digits can be repeated. If I am using 4 here, I can write 4 here also, no issues. Okay. Next, so ಈ ಪ್ಲೇಸ್ ನ ಫಿಲ್ ಮಾಡಕ್ಕೆ ನನ್ನ ಹತ್ರ ಎಷ್ಟು ಆಪ್ಷನ್ಸ್ ಅದಾವೆ? 6 ಆಪ್ಷನ್ಸ್ ಆರ್ ಅವೈಲೇಬಲ್ ವಿತ್ ಮೀ. ಅಂಡ್ ಈ ಪ್ಲೇಸ್ ನ ಫಿಲ್ ಮಾಡಕ್ಕೆ 6 ಆಪ್ಷನ್ಸ್ ಅವೈಲೇಬಲ್ ಇದೆ. ಓಕೆ, ಸೊ ಈ ಪ್ಲೇಸ್ ನಮಗೆ ಪ್ರಾಬ್ಲಮ್ ಇಲ್ಲ. 10th ಪ್ಲೇಸ್ 100 ಪ್ಲೇಸ್ ಪ್ರಾಬ್ಲಮ್ ಅಲ್ಲ. ಈವನ್ ನಂಬರೇ ಆಗಬೇಕು ಅಂದಾಗ ಯೂನಿಟ್ಸ್ ಪ್ಲೇಸ್ ಮಾತ್ರ ಅಟ್ ಎನಿ ಕಾಸ್ಟ್ 1 3 5 ಇಂದ ಸಬ್ಸ್ಟಿಟ್ಯೂಟ್ ಮಾಡೋ ಹಾಗಿಲ್ಲ. ಯು ಹ್ಯಾವ್ ಟು ಪುಟ್ ದ ಈವನ್ ನಂಬರ್ ಓನ್ಲಿ ಸೊ ದಟ್ ದ ಹೋಲ್ ನಂಬರ್ ಬಿಕಮ್ಸ್, ದಿಸ್ ಹೋಲ್ 3 ಡಿಜಿಟ್ ನಂಬರ್ ವಿಲ್ ಬಿಕಮ್ ಎ ಈವನ್ ನಂಬರ್. ಗಾಟ್ ಇಟ್? ಆ್ಯನ್ ಈವನ್ ನಂಬರ್. ರೈಟ್. ಸೊ ಈ 3 ಕೆಲಸ ಆಗಬೇಕು ತಾನೆ. ಎಲ್ಲ ಕೆಲಸಗಳು ಆಗಬೇಕು ಅಂದರೆ ಮಲ್ಟಿಪ್ಲೈ ಮಾಡಿರಿ. 6 6 36, 36 ಇಂಟು 3 ಎಷ್ಟಾಗುತ್ತೆ? ಒಂದು ನೆನಪಿರಲಿ, ಕ್ಯಾಲ್ಕುಲೇಟರ್ಸ್ನ ಆದಷ್ಟು ಮ್ಯಾಕ್ಸ್ ಸ್ಟೂಡೆಂಟ್ ಅಂತ ಅಂದರೆ ಮಿನಿಮಮ್ ಯೂಸ್ ಮಾಡಿ. ಮಿನಿಮಮ್ ಅಂತಾಗ ಅಟ್ಲೀಸ್ಟ್ 2 ಡಿಜಿಟ್ ಇಂಟು ಸಿಂಗಲ್ ಡಿಜಿಟ್ ಇದ್ದಾಗ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ 36ನ ನಿಮ್ಮ ಬ್ರೈನಲ್ಲಿ ನೀವೇನು ಬ್ರೇಕ್ ಮಾಡ್ಕೋಬೇಕು ಅಂದರೆ, ಮೀನ್ಸ್ ದಟ್ ಯು ವಿಲ್ ಬಿ ಹ್ಯಾವಿಂಗ್ ಡೌಟ್, ಮ್ಯಾಮ್ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಡ್ರಿ ಅಂತೀರಾ. ಮತ್ತು ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಇದನ್ನು ಅಂತ ಅಂದರೆ ಮೈಂಡಲ್ಲಿ 36ನ ಬ್ರೇಕ್ ಮಾಡಿ 30 + 6 ಅಂತ ಬರ್ಕೊಳ್ಳಿ. ನೌ ಯು ಮಲ್ಟಿಪ್ಲೈ
30 ಇಂಟು 3 ನಿಮ್ಮ ಬ್ರೈನಲ್ಲಿ ಮಾಡ್ಬೋದಾ? 30 ಇಂಟು 3 ವೆರಿ ಈಸಿ. 30ನ 3 ಸತಿ ಮಾಡಿದ್ರೆ ಎಷ್ಟು? 90. 6 3 ಎಷ್ಟು? 18. ಹೌದು ತಾನೆ? ನಾವು ಆ್ಯಡಿಂಗ್ ದಿಸ್ ಒನ್ ಈಸ್ ವೆರಿ ಈಸಿ. 90 ಪ್ಲಸ್ 18 ಈಸ್ ಹೌ ಮಚ್? 108. ಗಾಟ್ ಇಟ್? ಸೊ ದಿಸ್ ಈಸ್ ದ ಆನ್ಸರ್. ಅಂದರೆ ಮೀನಿಂಗ್ ಏನು? ನಾನು ಡಿಜಿಟ್ಸ್ನ ರಿಪೀಟ್ ಮಾಡಿದ್ರೂ 6 ಡಿಜಿಟ್ಸ್ ಯೂಸ್ ಮಾಡಿಬಿಟ್ಟು 3 ಡಿಜಿಟ್ ನಂಬರ್ಸ್ ನಾನು ಎಷ್ಟು ಮಾಡಬಹುದು ಅಂದರೆ 108 ಮಾಡಬಹುದು. ನಿಮ್ಮ ಹತ್ರ ಟೈಮ್ ಇದ್ದರೆ ಕುತ್ಕೊಂಡು ಬೇಕಿದ್ರೆ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಟೋಟಲ್ 108 ನಂಬರ್ಸ್ ಅಷ್ಟೇ ಪಾಸಿಬಲ್ ಇದೆ. ಇನ್ನು ಯಾವುದೇ ನಂಬರ್ ನೀವು ಕ್ರಿಯೇಟ್ ಮಾಡೋಕ್ಕಂತ ಹೋದರೆ ಮತ್ತೆ ಆಲ್ರೆಡಿ ಬಂದಿರುವಂಥ ನಂಬರೇ ಬರುತ್ತೆ. ಓಕೆ, ಇಫ್ ಯು ಹ್ಯಾವ್ ದಟ್ ಮಚ್ ಟೈಮ್ ಯು ಕ್ಯಾನ್ ಡೂ ಇಟ್. ಇಫ್ ನಾಟ್, ಇಗ್ನೋರ್. ಓಕೆ, ಸೊ ಬಟ್ ಹ್ಯಾವ್ ದ ಲಾಜಿಕ್ ಇನ್ ಮೈಂಡ್, ರೈಟ್? ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 3 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಕ್ವೆಶನ್ ನಂಬರ್ 3 ಈಸ್ ಹೌ ಮೆನಿ 4-letter ಕೋಡ್ ಕ್ಯಾನ್ ಬಿ ಫಾರ್ಮ್ಡ್? 4-letter ಕೋಡ್ ಆಗಬೇಕು ಯೂಸಿಂಗ್ ದ ಫಸ್ಟ್ 10 letters ಆಫ್ ದ ಇಂಗ್ಲಿಷ್ ಆಲ್ಫಾಬೆಟ್ ಇಫ್ ನೋ ಲೆಟರ್ ಕ್ಯಾನ್ ಬಿ ರಿಪೀಟೆಡ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನೋ ಲೆಟರ್ ಕ್ಯಾನ್ ಬಿ ರಿಪೀಟೆಡ್ ಅಂತ ಅಂದರೆ ಮೀನಿಂಗ್ ಏನು? ವಾಟ್ಸ್ ದ ಮೀನಿಂಗ್? ರಿಪಿಟೇಷನ್ ಅಲೋ ಇಲ್ಲ ಅಂತ ಅರ್ಥ ಅಲ್ಲಿಗೆ. ಓಕೆ, ಸೊ ಕಮಿಂಗ್ ಟು ದಿಸ್ ಒನ್, ಥರ್ಡ್ ಕ್ವಶನ್ ಏನು ಹೇಳಿದ್ದಾರೆ? 4 ಇಂದ ಒಂದು ಕೋಡ್ ಕ್ರಿಯೇಟ್ ಮಾಡ್ಬೇಕು ನಾನೀಗ. ಓಕೆ, 4-letter ಕೋಡ್ ಮೀನ್ಸ್ 1 2 3 4 4 letters ಇರ್ಬೇಕು ನನಗೀಗ. ಎಷ್ಟು ಕೋಡ್ ಕ್ರಿಯೇಟ್ ಮಾಡಬಹುದು ಮತ್ತೆ ಲೆಟರ್ ರಿಪೀಟ್ ಆಗಂಗಿಲ್ಲ ಅಂತ ಹೇಳಿದ್ದಾರೆ. ಪ್ಲಸ್ ಎಷ್ಟು ಲೆಟರ್ಸ್ನ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ? ಫಸ್ಟ್ 10 letters ಅಂದರೆ ABCDEFGHIJ ಇಷ್ಟು. ಈ 10 letters ಯೂಸ್ ಮಾಡಿಬಿಟ್ಟು 4-letter ಕೋಡ್ ನಾನು ಏನಾರ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಎಷ್ಟಕ್ಕೊಂದು ಮಾಡಬಹುದು ಅಂತ ಕೇಳಿದ್ದಾರೆ. ರೈಟ್, ಈ ಜಾಗನ ನಾನು ಎಷ್ಟು ನಂಬರ್ಸಿಂದ ಫಿಲ್ ಮಾಡಬಹುದು? ಓಕೆ, ಇದೊಂದು ಸ್ಪೇಸು 4 ವೇಕೆಂಟ್ ಸ್ಪೇಸ್ ಅದಾವೆ ನಮ್ಮ ಹತ್ರ. 4 ಬ್ಲ್ಯಾಂಕ್ ಸ್ಪೇಸಲ್ಲಿ ನಾನು ಈಗ ನಂಬರ್ ಯಾವುದಾದ್ರೂ ಒಂದನ್ನು ಇಲ್ಲಿ ಯೂಸ್ ಮಾಡ್ಬೋದು. ಅಂದರೆ ನನ್ನ ಹತ್ರ 10 ಚಾಯ್ಸ್ ಇದೆ. ಸಿಮಿಲರ್ಲಿ ಈ ಪ್ಲೇಸ್ನ ಫಿಲ್ ಮಾಡ್ಬೇಕಂದ್ರೆ ಇಲ್ಲಿ ಇಟ್ಟಿರುವಂತಹ ಆಲ್ಫಾಬೆಟ್ನ ಮತ್ತೆ ಇಲ್ಲಿ ಇಡಂಗಿಲ್ಲ, ಹೌದಲ್ಲ? ಸೊ ದೇರ್ ಫಾರ್ ಹೌ ಮೆನಿ ಆಪ್ಷನ್ಸ್? ಯು ಆರ್ ಹ್ಯಾವಿಂಗ್ 9. ಇಲ್ಲಿ ಯೂಸ್ ಮಾಡಿರುವಂತಹ ಆಲ್ಫಾಬೆಟ್, 2 ಪ್ಲೇಸಲ್ಲಿ ಯೂಸ್ ಮಾಡಿರುವಂತಹ ಆಲ್ಫಾಬೆಟ್ ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಹಂಗಂದ್ರೆ ಎಷ್ಟಿದೆ? 9 ಇದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಡಿ ಯೂಸ್ ಮಾಡಿದೆ, ಇನ್ನೆಲ್ಲೂ ಡಿ ಬರಂಗೇ ಇಲ್ಲ. ನೆಕ್ಸ್ಟ್ ಇಲ್ಲಿ ಇ ಯೂಸ್ ಮಾಡಿದೆ ಅನ್ಕೊಳ್ರಿ, ಇನ್ನೆಲ್ಲೂ ಇ ಬರಂಗಿಲ್ಲ. ಅಲ್ಲಿಗೆ ನನ್ನ ಹತ್ರ ಈಗ ಎಷ್ಟು ಚಾಯ್ಸ್ ಉಳಿತು? 1 2 3 4 5 6 7 8 ಉಳಿತು. ಸಪೋಸ್ ಈಗ ನಾನೇನು ಮಾಡ್ತೀನಿ, ಐ ವಿಲ್ ಯೂಸ್ ಎ. ಓಕೆ, ಸೊ ದೇರ್ ಫೋರ್ ಏನಾಯ್ತು? ಈ 3 ಬಿಟ್ಟು ಬೇರೆದು ಯೂಸ್ ಮಾಡಬೇಕು. 10 ಅಲ್ಲಿ 3 ಹೋದ್ರೆ ಹಂಗಂದ್ರೆ ನನ್ನ ಹತ್ರ 7 ಚಾಯ್ಸ್ ಇದೆ ಅಂತ ಅರ್ಥ. ಗಾಟ್ ಇಟ್? ಸೊ ದೇರ್ ಫೋರ್ 4 ಕೆಲಸ ಆಗಲೇಬೇಕು. ಅಗೇನ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್, ಸಿಂಪಲ್. 10 ಇಂಟು 9 ಇಂಟು 8 ಇಂಟು 7 ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ನಥಿಂಗ್ ಬಟ್ 8 7 ಎಷ್ಟು? 56 ಇಂಟು 9 10 90 ಇದೆ. 56 ಇಂಟು 9 ಬ್ರೈನಲ್ಲಿ ಮಾಡಬಹುದಲ್ಲ, ಹೌದಾ? ಈ 0 ಹಂಗೆ ಕೊನೆಗೆ ಇಟ್ಕೊಂಡಿರ್ರಿ. 56ನ ಹೇಗೆ ಬರಿಬೋದು ಹೇಳ್ರಿ? 50 ಪ್ಲಸ್ 6 ಇಂಟು 9. ಓಕೆ, 50 ಇಂಟು 9 ವೆರಿ ಈಸಿ, 450. 6 9s 54. 450 ಪ್ಲಸ್ 50 ಅಂದರೆ 500 ಪ್ಲಸ್ ಇಲ್ಲೇನಿದೆ 4 ಇದೆ. ಅಲ್ಲಿಗೆ 504 ಇಂಟು 10 ಕೊನೆಗೆ ಇಡಬೇಕಿತ್ತಾನೆ. ಸೊ ದೇರ್ ಫಾರ್ ದಟ್ ಈಸ್ ದ ಆನ್ಸರ್. ಸಿಂಗಲ್ ಡಿಜಿಟ್ನ 2 ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡೋದನ್ನ, ಬ್ರೇನಲ್ಲೇ ಮಾಡೋದನ್ನ ಪ್ರಯತ್ನ ಪಡಿ. ಸ್ಟಾರ್ಟಿಂಗಲ್ಲಿ ಬಹಳ ಕಷ್ಟ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಅದು ಅಭ್ಯಾಸನೇ ಆಗೋಗುತ್ತೆ. 2 ಡಿಜಿಟ್ ನಂಬರ್ ಇಂಟು ಸಿಂಗಲ್ ಡಿಜಿಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಓಕೆ, ಇನ್ನು ಹೈಯರ್ ಸ್ಟಡೀಸಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದೋದಾದರೆ ದಟ್ ಈಸ್ ಹೆಲ್ಪ್ಫುಲ್. ಓಕೆ, ದೀಸ್ ಕೈಂಡ್ ಆಫ್ ಟ್ರಿಕ್ಸ್ ಆವಾಗಲೂ ಕಲಿತೀರ ಕಷ್ಟಪಟ್ಟು, ಅದನ್ನು ಬಿಟ್ಟು ಈಗಲೇ ಕಲೀರಿ. ಗಾಟ್ ಇಟ್? ಎನಿವೇಸ್, ಸೊ ದೀಸ್ ಮೆನಿ 5040 4-letter ಕೋಡ್ನ ನಾನು ಕ್ರಿಯೇಟ್ ಮಾಡ್ಬೋದು ಯೂಸಿಂಗ್ 10 alphabets. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಹೌ ಮೆನಿ 5-digit ಟೆಲಿಫೋನ್ ನಂಬರ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್? ಏನು ಹೇಳಿದ್ದಾರೆ ಅವರು? ನೀವು 5-digit ಟೆಲಿಫೋನ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, using the digits 0 to 9 if each number starts with 67 and no digit appears more than once. ಅಂದರೆ ಮೀನಿಂಗ್ ಏನು? ಟೆಲಿಫೋನಿಂದ ಒಂದು ಕೋಡ್, ಟೆಲಿಫೋನ್ ನಂಬರ್ ಇರುತ್ತಲ್ಲ. ಓಕೆ, 5 digit ಒಂದು ಟೆಲಿಫೋನ್ ನಂಬರ್ ಇದೆ. ನೀವು ಮತ್ತೆ ಆ ಥರ ಎಕ್ಸಿಸ್ಟ್ ಆಗಲ್ಲ ಮೇಡಮ್ ಅಂತ ಅನ್ಕೋಬೇಡಿ. ಓಕೆ, ಫಾರಿನ್ ಕಂಟ್ರೀಸಲ್ಲಿ 5 digit ಎಕ್ಸಿಸ್ಟ್ ಆಗುತ್ತೆ. ಇಂಡಿಯಾದಲ್ಲಿ ಮಾತ್ರ 10 digit ನಂಬರ್ ಇದೆ. ರೈಟ್, ಆ್ಯಂಡ್ ಅರ್ಲಿಯರ್ 6 digit ಟೆಲಿಫೋನ್. ಯಾರಾದರೂ ಟೆಲಿಫೋನಿಂದ ಜನರೇಷನ್ ನೋಡಿದ್ದೀರಾ ಅಂತ ಅಂದರೆ ಅಥವಾ ಇದ್ದೀರಾ ಅಂತ ಅಂದರೆ ಯು ವಿಲ್ ಬಿ ನೋಯಿಂಗ್ ಇಟ್ ದಟ್ ಟೆಲಿಫೋನ್ ನಂಬರ್ಸ್, ಲ್ಯಾಂಡ್ಲೈನ್ ನಂಬರ್ ಎಲ್ಲ 6 digit ಇರ್ತಿದ್ವು. ಓಕೆ, ರೈಟ್. ಸೊ ಕಮಿಂಗ್ ಟು ದಿಸ್ ಒನ್, 5 digit ಇಂದ ನಂಬರ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ಕಂಡೀಷನ್ ಏನು ಹಾಕಿದ್ದಾರೆ ಅಂದರೆ
67 ಇಂದನೇ ಸ್ಟಾರ್ಟ್ ಆಗಬೇಕು ಅಂತ ಹಾಕಿದ್ದಾರೆ ಕಂಡೀಷನ್. ಸೊ 67 ಇಂದ ಸ್ಟಾರ್ಟ್ ಆಗ್ಬೇಕಂದ್ರೆ ದಿಸ್ ಈಸ್ ಫಿಕ್ಸ್ಡ್ ಅಂಡ್ ದಿಸ್ ಈಸ್ ಆಲ್ಸೋ ಫಿಕ್ಸ್ಡ್. ಓಕೆ, ಈಗ ಹಂಗಂದ್ರೆ ನಾನು ಫಿಲ್ ಮಾಡಬೇಕಾಗಿರೋ ಜಾಗ ಎಷ್ಟು? ಓನ್ಲಿ 3 ಪ್ಲೇಸಸ್. ಓಕೆ, ಆ್ಯಂಡ್ ನಂಬರ್ಸ್ ಯಾವುದು ಡಿಜಿಟ್ಸ್ ಯೂಸ್ ಮಾಡಕ್ಕೆ ಹೇಳಿದ್ದಾರೆ? 0 ಇಂದ 9 ಯಾವುದಾದ್ರೂ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಎಸ್ ಆರ್ ನೋ? ರೈಟ್. ಇಷ್ಟು ಡಿಜಿಟ್ಸ್ ಅಂದರೆ ನಿಮ್ಮ ಹತ್ರ ಆಪ್ಷನ್ಸ್ ಎಷ್ಟಿದಾವೆ? ಈಗ 10 ಆಪ್ಷನ್ಸ್ ಇದೆ. 1 to 9 9 ಮತ್ತು 0 ಇನ್ನೊಂದು, ಅಲ್ಲಿಗೆ 10 ಆಪ್ಷನ್ಸ್ ನಿಮ್ಮ ಕೈಯಲ್ಲಿದೆ. ಆದರೆ ಅವರೊಂದು ಕಂಡೀಷನ್ ಏನು ಹೇಳಿದ್ದಾರೆ? ನೋ ಡಿಜಿಟ್ ಮಸ್ಟ್ ಬಿ ರಿಪೀಟೆಡ್. ಯಾವ ಡಿಜಿಟು ಕೂಡ ರಿಪೀಟ್ ಆಗೋ ಹಾಗಿಲ್ಲ. ಹಂಗಂದ್ರೆ ಅರ್ಥ ಏನು? 67 ಇಲ್ಲಿ ಬಂದಿದೆ ಅಂದರೆ ಇಲ್ಲೆಲ್ಲೂ ಕೂಡ 6 ಮತ್ತು 7 ಯೂಸ್ ಆಗಂಗೇ ಇಲ್ಲ. ಅಂಡರ್ಸ್ಟುಡ್? ನೌ ಹೌ ಮೆನಿ ಆಪ್ಷನ್ಸ್ ಯು ಹ್ಯಾವ್ ಟು ಫಿಲ್ ದಿಸ್ ಪ್ಲೇಸ್? 1 2 3 4 5 6 7 8 ಆಪ್ಷನ್ಸ್. ನನ್ನ ಹತ್ರ 8 ನಂಬರ್ಸ್ ಇದ್ದಾವೆ. 8ರಲ್ಲಿ ಯಾವುದಾದ್ರೂ ಒಂದನ್ನು ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಮಾಡಿದ ಮೇಲೆ ನನ್ನ ಹತ್ರ ಎಷ್ಟು ಉಳ್ಕೊಳುತ್ತೆ? ಈಗ 7. ಅದಾದಮೇಲೆ ಎಷ್ಟು ಉಳ್ಕೊಳುತ್ತೆ? 6. ರೈಟ್. 8 7s are 56. 56 into 6 was the answer. ಸಾರಿ, 7 6 are 42. 42 into 8 ಹಂಗಾದ್ರೂ ಮಾಡ್ರಿ. ಇಟ್ ಇಸ್ ಅಪ್ ಟು 8 7s are 56 ಮಾಡಿನೂ ಮಾಡ್ತೀರಾ ಅಂದ್ರೂ ಪ್ರಾಬ್ಲಮ್ ಇಲ್ಲ. 56 into 6 ಮಾಡಬೇಕು ಅಂದರೆ ತಲೆಯಲ್ಲಿ ಹೇಗೆ ಮಾಡ್ಕೊತೀರಾ? 56ನ ಬ್ರೈನಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ರಿ. 50 plus 6 into 6. ನನಗೇನು ಗೊತ್ತು? 6 5s are 30 ತಾನೆ. ಸೊ ದೇರ್ ಫಾರ್ ದ ಆನ್ಸರ್ ಈಸ್ 300 ಪ್ಲಸ್ 6 6 ಎಷ್ಟು? 36. 300 plus 36 336. ದೇರ್ ಫಾರ್ ದ ಆನ್ಸರ್ ಈಸ್ 336. ಅಂದರೆ ನಾನು 336 ಟೆಲಿಫೋನ್ ನಂಬರ್ಸ್ನ ಕ್ರಿಯೇಟ್ ಮಾಡಬಹುದು ಇನ್ ವಿಚ್ ದೇ ವಿಲ್ ಸ್ಟಾರ್ಟ್ ಫ್ರಮ್ 67 ಓನ್ಲಿ. ಅರ್ಥ ಆಯ್ತಾ? ಇನ್ನು ಹೆಚ್ಚಿಗೆ ಮಾಡಬಹುದು, ಆದರೆ ಅವು 67 ಇಂದ ಸ್ಟಾರ್ಟ್ ಆಗೋದಿಲ್ಲ. ರೈಟ್. So this is the way you have to solve it. Coming to question number 5, which is very easy. Question number 5 ಅಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಅಬ್ಸರ್ವ್ ಮಾಡಿ. A coin is tossed 3 times and the outcomes are recorded. How many possible outcomes are there ಅಂತ ಹೇಳಿದ್ದಾರೆ. ಅಂದರೆ ಮೀನಿಂಗ್ ಏನು? ಒಂದು ಕಾಯಿನ್ ಟಾಸ್ ಮಾಡಿದ್ದಾರೆ. ಟೆಲ್ ಮಿ, ಒಂದು ಕಾಯಿನ್ ಒಂದು ಸತಿ ಟಾಸ್ ಮಾಡಿದ್ರೆ ಔಟ್ಕಮ್ ಏನಿದೆ? ಒಂದು ಹೆಡ್ ಒಂದು ಟೈಲ್, ಹೌದಾ? 2 is the outcome. If I toss it for the second time, again I have 2 options. One head, one tail ಬರಬಹುದು. If I toss for the third time, one head, one tail ಬರಬಹುದು. ಸೊ ಎಲ್ಲ ವರ್ಕು ಆಗಲೇಬೇಕು, 3 ಸತಿನೂ ಟಾಸ್ ಆಗಲೇಬೇಕು ಅಂದಾಗ ಮಲ್ಟಿಪ್ಲೈ ಮಾಡಿದ್ರೆ 2 into 2 into 2 ಎಷ್ಟು ಬರುತ್ತೆ? 8. ಮೀನ್ಸ್ 3 ಸತಿ ಟಾಸ್ ಮಾಡಿದ್ರೆ ನನಗೆ ಔಟ್ಕಮ್ ಬರೋದೆಷ್ಟು ಅಂದರೆ 8 ಔಟ್ಕಮ್ಸ್ ಬರುತ್ತೆ. ಈ ಕಾನ್ಸೆಪ್ಟ್ ಕಾಯಿನ್ ಟಾಸ್ ಮಾಡೋದು, ಔಟ್ಕಮ್ಸ್ ಬರೋದನ್ನ ನಾವು ಪ್ರಾಬಬಿಲಿಟಿಯಲ್ಲೂ ಕೂಡ ಕಲಿತೀವಿ ಇನ್ ದ ಅಪ್ಕಮಿಂಗ್ ಲೆಕ್ಚರ್ಸ್. ಓಕೆ, ಸೊ ಡೋಂಟ್ ವರಿ ಮೋರ್ ಅಬೌಟ್ ಇಟ್. ರೈಟ್. ದಿಸ್ ಈಸ್ ಹೌ ಯು ಕ್ಯಾನ್ ಸಾಲ್ವ್ ಇಟ್. ಕಮಿಂಗ್ ಟು ದ ಲಾಸ್ಟ್ ಕ್ವೆಶ್ಚನ್ ಆಫ್ ದಿಸ್ ಎಕ್ಸಸೈಸ್, ಏನು ಹೇಳಿದ್ದಾರೆ ಅಬ್ಸರ್ವ್ ಮಾಡಿ. ಗಿವನ್ 5 ಫ್ಲಾಗ್ಸ್, 5 ಫ್ಲಾಗ್ ಇದಾವೆ, ಡಿಫ್ರೆಂಟ್ ಕಲರ್. ಹೌ ಮೆನಿ ಡಿಫರೆಂಟ್ ಸಿಗ್ನಲ್ಸ್ ಕ್ಯಾನ್ ಬಿ ಜನರೇಟೆಡ್ ಇಫ್ ಈಚ್ ಸಿಗ್ನಲ್ ರಿಕ್ವೈರ್ಸ್ ದ ಯೂಸ್ ಆಫ್ 2 ಫ್ಲಾಗ್ಸ್, 1 ಬಿಲೋ ದ ಅದರ್ ಅಂತ ಹೇಳಿದ್ದಾರೆ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಕ್ವಶನ್ನ. ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಹತ್ರ 5 ಫ್ಲಾಗ್ ಇದ್ದಾವೆ. ಫ್ಲಾಗ್ 1, ಫ್ಲಾಗ್ 2, ಫ್ಲಾಗ್ 3, ಫ್ಲಾಗ್ 4, ಫ್ಲಾಗ್ 5. 5 ಫ್ಲಾಗ್ ಇದೆ. ನಾನೊಂದು ಸಿಗ್ನಲ್ ಕ್ರಿಯೇಟ್ ಮಾಡಬೇಕು. ಸಿಗ್ನಲ್ ಹೇಗಿರಬೇಕು ಅಂದರೆ 2 ಫ್ಲಾಗ್ ಯೂಸ್ ಆಗಿರಬೇಕು. ಅದರಲ್ಲಿ ಒಂದು ಫ್ಲಾಗ್ ಕೆಳಗೆ ಇನ್ನೊಂದು ಫ್ಲಾಗ್ ಯೂಸ್ ಆಗಿರಬೇಕು. ಓಕೆ, ಆ್ಯಂಡ್ ಅವ್ರು ಹೇಳಿರೋದೇನು? ಡಿಫರೆಂಟ್ ಸಿಗ್ನಲ್ಸ್. ಅಂದರೆ ಸಪೋಸ್ ಫಸ್ಟ್ ಫ್ಲಾಗು ರೆಡ್ ಕಲರ್ ಇದೆ, ಇದು ಪಿಂಕ್ ಕಲರ್ ಇದೆ ಅನ್ಕೊಳ್ಳೋಣ, ಇದು ಬ್ಲೂ ಇದೆ, ಇದು ಗ್ರೀನ್ ಇದೆ, ದಿಸ್ ಈಸ್ ವೈಟ್ ಕಲರ್. ಸಪೋಸ್ ಫಸ್ಟ್ ಫ್ಲಾಗ್ ಕಲರ್ ಈಸ್ ರೆಡ್. ಓಕೆ, ರೆಡ್ ಫ್ಲಾಗ್ನ ತೊಗೊಂಬಂದು ಇಲ್ಲಿಟ್ರೆ ಇಲ್ಲಿ ನಾನು ರೆಡ್ ಇಡೋ ಹಾಗಿಲ್ಲ. ಆವಾಗ ತಾನೇ ಡಿಫ್ರೆಂಟ್ ಸಿಗ್ನಲ್ಸ್ ಆಗುತ್ತೆ. ಯಾಕೆ? ಇಲ್ಲೂ ಕೂಡ ನಾನು ರೆಡ್ ಫ್ಲಾಗ್ ಇಟ್ಬಿಟ್ರೆ ಏನಾಗುತ್ತೆ? ಫುಲ್ ಫ್ಲಾಗ್ ವಿಲ್ ಬಿ ಸಿಂಗಲ್ ಕಲರ್, ದಟ್ ಈಸ್ ನಾಟ್ ಡಿಫ್ರೆಂಟ್ ಸಿಗ್ನಲ್. ಓಕೆ, ಸೊ ದೇರ್ ಫೋರ್ ನಾವೇನು ಮಾಡಬೇಕು? ಬೇರೆ ಕಲರ್ ಇಡಬೇಕಾಗುತ್ತೆ. ಅಂದರೆ ಟೆಲ್ ಮಿ, ಈ ಲೊಕೇಶನಲ್ಲಿ ಎಷ್ಟು ಫ್ಲಾಗ್ಸ್ ನಿಮ್ಮ ಕೈಯಲ್ಲಿದೆ? ಆಪ್ಷನ್ಸು 5ರಲ್ಲಿ ಯಾವುದಾದ್ರೂ ಇಡ್ಬೋದು, ಹೌದು ತಾನೆ? ಆ್ಯಂಡ್ ಕಮಿಂಗ್ ಟು ಹಿಯರ್, ಹೌ ಮೆನಿ ಆಪ್ಷನ್ಸ್ ಯು ಹ್ಯಾವ್? 5 ಫ್ಲಾಗ್. ಬಟ್ ಇಲ್ಲಿ ಯೂಸ್ ಮಾಡಿರುವಂತಹ ಫ್ಲಾಗ್ನ ಯೂಸ್ ಮಾಡೋ ಹಾಗಿಲ್ಲ. ಸೊ ದೇರ್ ಫಾರ್ ಹೌ ಮೆನಿ ಆಪ್ಷನ್ಸ್ ಯು ಆರ್ ಹ್ಯಾವಿಂಗ್? ಓನ್ಲಿ 4 ಆಪ್ಷನ್ಸ್. ಇಲ್ಲಿ ಯಾವ್ದು ಯೂಸ್ ಮಾಡಿದ್ರೆ ಅದನ್ನು ಬಿಟ್ಟು ಕೈಯಲ್ಲಿ ಈಗ 4 ಫ್ಲಾಗ್ ಇದೆ, 4ರಲ್ಲಿ ಯಾವುದಾದ್ರೂ ಇಡ್ಬೋದು. ದೇರ್ ಫಾರ್ 5 into 4 ಎಷ್ಟಾಗುತ್ತೆ? 20. 2 ವರ್ಕ್ಸ್ ಆಗಬೇಕು ತಾನೆ. ಸೊ ದೇರ್ ಫಾರ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್, ಆ್ಯಂಡ್ ದೇರ್ ಫಾರ್ ದ ಆನ್ಸರ್ ಈಸ್ 20. ಐ ಹೋಪ್ ದ ಥಿಂಗ್ಸ್ ವರ್ ಕ್ಲಿಯರ್ ಫಾರ್ ಯು. ಓಕೆ, ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದರಲ್ಲಿ ಅಂದ್ರೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ there are chances that I may commit mistakes somewhere. Okay, I'm not God, right? ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರಬಹುದು, ಎಲ್ಲೋ ಒಂದು ಕಡೆ
ಹೇಳಬೇಕಾದ್ರೆ ಕರೆಕ್ಟ್ ಹೇಳಿರ್ತೀನಿ, ಬರಿಬೇಕಾದ್ರೆ ತಪ್ಪು ಬರ್ತಿರ್ತೀನಿ. ಆ ಥರ ಎಲ್ಲಾದರೂ ನಿಮಗೆ ಕಂಡು ಬಂದರೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ನೀವು ಹೇಳ್ಬೋದು, ಸೊ ದಟ್ ಬೇರೆಯವ್ರಿಗೆ ಅದು ಹೆಲ್ಪ್ ಆಗುತ್ತೆ, ರೈಟ್? ಆ್ಯಂಡ್ ಇಫ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್, ಯು ಕ್ಯಾನ್ ಡೂ ಒನ್ ಸ್ಮಾಲ್ ಫೇವರ್, ದಟ್ ಈಸ್ ನಥಿಂಗ್ ಬಟ್ ಹೆಲ್ಪ್ ಅದರ್ಸ್. ಶೇರ್ ಮಾಡಿ ವಿಡಿಯೋನ ಶೇರ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಹೆಲ್ಪ್ ಆಗಿದೆ, ನಿಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಿದೆ ಅನ್ನೋದಾಗುತ್ತೆ. ಓಕೆ, ಹೆಲ್ಪಿಂಗ್ ಇಸ್ ದ ಬೆಸ್ಟ್ ಥಿಂಗ್ in human life. So do as many helps possible for everyone around you. Okay, so that's all. Innenara doubts idre, innenadru idre, please let me know in the comment section. I usually keep on reading the comments when I am free. If I am not free and if they are not worth, I don't reply. Okay, they are worth, then I will be replying. Okay, and aste in a for the further videos you can wait. I'll be uploading all the lecture series completely. ರಿಮೈನಿಂಗ್ ಚಾಪ್ಟರ್ಸ್ ಇನ್ನೂ ಇದ್ದಾವೆ, ಕೆಲವೊಂದು ಚಾಪ್ಟರ್ಸ್ ಆಲ್ರೆಡಿ ಲೆಕ್ಚರ್ಸ್ ಆಗಿದ್ದಾವೆ, ಇನ್ನು ಕೆಲವೊಂದನ್ನು ನಾನು ಮಾಡ್ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ಇಟ್, ಬಟ್ ಸ್ಟಡಿ ವೆಲ್, ದಟ್ಸ್ ಇಟ್. ನಥಿಂಗ್ ಈಸ್ ರಿಕ್ವೈರ್ಡ್, ಜಸ್ಟ್ ಸ್ಟಡಿ ವೆಲ್. ಇದೇನೇ ಇದ್ರೂ ಕೂಡ ನಿಮಗೋಸ್ಕರ ಇದೆ. ದೋಸ್ ಹೂ ಕೆನಾಟ್ ಅಫೋರ್ಡ್ ಟ್ಯೂಷನ್ಸ್ ಆ್ಯಂಡ್ ಆಲ್, ಆ್ಯಂಡ್ ದೋಸ್ ಹೂ ಆರ್ ಅನ್ಲಕ್ಕಿ ಟು ಗೆಟ್ ಇನ್ ಟು ಎ ಗುಡ್ ಕಾಲೇಜ್. ಓಕೆ, ಕಾಲೇಜಲ್ಲಿ ನೀಟಾಗಿ ಪಾಠ ಮಾಡೋದಿಲ್ಲ ಕೆಲವೊಬ್ಬರಿಗೆ, ಅಂಥವ್ರಿಗೆ, ಪ್ಲಸ್ ಟ್ಯೂಷನ್ಸ್ ಹೋಗೋಕ್ಕೆ ದುಡ್ಡಿಲ್ಲ ಅಂಥವ್ರಿಗೆ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗೋಕ್ಕೆ ಅಂತಲೇ ಈ ಲೆಕ್ಚರ್ಸ್ ಇರೋದು. ಸೊ ಮೇಕ್ ಶ್ಯೂರ್ ದಟ್ ಯು ಟೇಕ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ದೀಸ್ ಥಿಂಗ್ಸ್. ಓಕೆ, so yeah, that's all for today. Thank you so much. God bless you.